ಯೆಹೋವನು ರಾಜಾಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಬುಧವಾರ 19 ನವೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 8ನೇ ವಚನ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥವನು, ನಂಬಿಗಸ್ತನು ಆಗಿರುವುದರಿಂದ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವಂಥವನು ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪ್ರೀತಿ ಸ್ವರೂಪನು, ನಂಬಿಗಸ್ತನು. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಗೆ ಕಾನಾನ್ ದೇಶಕ್ಕೆ ಹೋಗಬಾರದೆಂಬುದಾಗಿ ಆಜ್ಞಾಪಿಸಿದನು. ಆದರೆ ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಕಾನಾನ್ ದೇಶಕ್ಕೆ ನಡೆಸುವಂಥ ಆ ಜವಾಬ್ದಾರಿಯನ್ನು ಯೆಹೋಶುವನಿಗೆ ಕೊಡಬೇಕೆಂಬುದಾಗಿ ತಿಳಿಸಿದನು. ಅದರಂತೆ ಮೋಶೆ ದೇವರಿಗೆ ವಿಧೇಯನಾದನು. ದೇವರು ಮಾಡಿದಂಥ ಕಾರ್ಯಗಳನ್ನೆಲ್ಲ ಜನರೆಲ್ಲರನ್ನು ಕರೆದು ಅವರ ನೆನಪಿಗೆ ತಂದನು. ದೇವರ ನಡೆಸುವಿಕೆ, ದೇವರ ಸಹಾಯ, ದೇವರ ಪ್ರಸನ್ನತೆ ಅವರಿಗೆ ಹೇಗಿತ್ತು ಎಂಬುವಂಥದ್ದನ್ನು ಮನವರಿಕೆ ಮಾಡಿದನು. ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲ್ ಜನರನ್ನು ದೇವರು ಉಳಿಸಿದ್ದು ಅವರು ದೊಡ್ಡ ಜನಾಂಗ ಅಥವಾ ಶ್ರೇಷ್ಠ ಜನಾಂಗ ಎಂಬುದಾಗಿ ಅಲ್ಲ, ಬದಲಾಗಿ ದೇವರು ಅವರನ್ನು ಪ್ರೀತಿ ಮಾಡಿದ್ದ ನಿಮಿತ್ತವಾಗಿಯೇ ಅವರನ್ನು ಉಳಿಸಿದ್ದಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿದನು. ಅಷ್ಟು ಮಾತ್ರವಲ್ಲದೆ ದೇವರು ವಾಗ್ದಾನ ಮಾಡಿದ, ಅಂದರೆ ಈ ಜನರ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆಯೇ ಅಬ್ರಹಾಮನಿಗೆ, ಯಾಕೋಬ, ಈಸಾಕನಿಗೆ ವಾಗ್ದಾನ ಮಾಡಿದಂತೆಯೇ ಕಾನಾನ್ ದೇಶಕ್ಕೆ ದೇವರು ನಡೆಸುತ್ತಿದ್ದಾನೆಂಬುದಾಗಿ ಅವರಿಗೆ ತಿಳುವಳಿಕೆ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ಪ್ರೀತಿ ಸ್ವರೂಪನು, ಅದಕ್ಕೆ ನಮ್ಮನ್ನು ಉಳಿಸಿದ್ದಾನೆ. ನಮ್ಮ ಒಳ್ಳೆತನ, ನಮ್ಮ ಪ್ರಾರ್ಥನೆ, ನಮ್ಮ ಯಾವ ಕಾರ್ಯಗಳು ಕೂಡ ನಮ್ಮನ್ನು ಉಳಿಸುವುದಿಲ್ಲ. ನಮಗೆ ರಕ್ಷಣೆ ಬಂದಿರತಕ್ಕಂಥದ್ದು, ನಮಗೆ ಆಶೀರ್ವಾದ ಸಿಕ್ಕಿರುವಂಥದ್ದು ದೇವರು ನಮ್ಮ ಪ್ರೀತಿಸಿದ್ದಕ್ಕೆ ಮಾತ್ರವೇ. ಅಷ್ಟು ಮಾತ್ರವಲ್ಲದೆ ವಾಗ್ದಾನವನ್ನು ನೆರವೇರಿಸುವಂಥ ದೇವರು ನಮ್ಮೊಂದಿಗಿದ್ದಾನೆ. ವಾಗ್ದಾನ ಮಾಡುವಂಥವನು ಮಾತ್ರವಲ್ಲ, ನೆರವೇರಿಸುವಂಥದ್ದೇ ನಂಬಿಗಸ್ತನಾದಂಥ ದೇವರಿದ್ದಾನೆ. ಯಾವಾಗಲೂ ನಂಬಿಕೆಯಿಂದ ಮುಂದೆ ಸಾಗೋಣ. ಕರ್ತನೆ ದಯಮಯ ಸ್ವಾಮಿ, ನಮ್ಮನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ಪ್ರೀತಿ ಮಾಡಿದಿ. ನಂಬಿಗಸ್ತನಾದ ದೇವರು ವಾಗ್ದಾನ ನೆರವೇರಿಸುತ್ತೆ. ನಂಬಿದ್ದೇವೆ, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.